ಕುತೂಹಲ ಬೆಳಕಿಗೆ ಬಂದಿರುವ ವಿಚಾರವಾಗಿ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ಗೌಡ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಐಶ್ವರ್ಯ ಗೌಡಗೆ. ಮಂಡ್ಯದ ಸೈನ್ ಠಾಣೆಯಿಂದ ಐಶ್ವರ್ಯಗೆ ನೋಟಿಸ್ ಜಾರಿಯಾಗಿದೆ. 11ನೇ ತಾರೀಕಿನಂದು ನೋಟಿಸ್ ನೀಡಿದ್ರು ಡಿವೈಎಸ್ಪಿ ಶಿವಮೂರ್ತಿ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ದಂಪತಿ. ರೂಪಾಯಿ 55 ಲಕ್ಷ ಹಣ ಚಿನ್ನಾಭರಣ ವಂಚನೆಯನ್ನ ಮಾಡಿರುವ ಆರೋಪ ಇತ್ತು ಐಶ್ವರ್ಯ ಗೌಡ ಮೇಲೆ. ರವಿಕುಮಾರ್ ಪೂರ್ಣಿಮಾ ದೂರನ್ನ ಆಧರಿಸಿ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಡಿವೈಎಸ್ಪಿ ಕಡೆಯಿಂದ ನೋಟಿಸ್ ಜಾರಿಯಾಗಿದೆ. ಬಗೆದಷ್ಟು ಐಶ್ವರ್ಯ ಗೌಡರ ವಂಚನೆಯ ಜಾಲ ಬಟಾಬೈಲಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಈ ಐಶ್ವರ್ಯ ಗೌಡರ ವಂಚನೆಯ ಜಾಲ ಅಂತಾನೆ ಹೇಳ್ಬೋದು. ಡಿವೈಎಸ್ಪಿ ನೋಟಿಸ್ ಅನ್ನ ನೀಡಿದ್ದಾರೆ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆ ಆಗತ್ತೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಾದ್ರೆ. ರೋಜಾ, ಈಗಾಗಲೇ ಬೆಂಗಳೂರಿನಲ್ಲಿ ಐಶ್ವರ್ಯಗೌಡ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಒಂದು ವಂಚನೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮಂಡ್ಯದಲ್ಲಿ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪ ಇತ್ತು. ಆದ್ರೆ ಸೂಕ್ತವಾದ ದಾಖಲಾತಿ ಇಲ್ಲದಂತೆ ಇರೋದ್ರಿಂದ ಸಾಕಷ್ಟು ಮಂದಿ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದೆ ಬಂದಿರಲಿಲ್ಲ. ಆದ್ರೆ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವರು ಪೂರ್ವ ಠಾಣೆಗೆ ಕಳೆದ ಕೆಲವು ದಿನಗಳ ಹಿಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಕಂಪ್ಲೇಂಟ್ ಆಧಾರವಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸದ್ಯ ಪ್ರಕರಣವನ್ನ ಸೆಂಟ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಯ ಜವಾಬ್ದಾರಿಯನ್ನ ಡಿವೈಎಸ್ಪಿ ಶಿವಮೂರ್ತಿ ಅವರಿಗೆ ನೀಡಲಾಗಿದೆ. ಕಳೆದ 11ನೇ ತಾರೀಕಿಗೆ ಐಶ್ವರ್ಯ ಹಾಗೂ ಆಕೆಯ ಪತಿ ಹರೀಶ್ಗೆ ನೋಟಿಸ್ ಅನ್ನ ಕೊಟ್ಟು ಬೆಳಕಿಗೆ ಬಂದಿರುವ ವಿಚಾರವಾಗಿ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ಗೌಡ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಐಶ್ವರ್ಯ ಗೌಡಗೆ. ಮಂಡ್ಯದ ಸೈನ್ ಠಾಣೆಯಿಂದ ಐಶ್ವರ್ಯಗೆ ನೋಟಿಸ್ ಜಾರಿಯಾಗಿದೆ. 11ನೇ ತಾರೀಕಿನಂದು ನೋಟಿಸ್ ನೀಡಿದ್ರು ಡಿವೈಎಸ್ಪಿ ಶಿವಮೂರ್ತಿ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ದಂಪತಿ. ರೂಪಾಯಿ 55 ಲಕ್ಷ ಹಣ ಚಿನ್ನಾಭರಣ ವಂಚನೆಯನ್ನ ಮಾಡಿರುವ ಆರೋಪ ಇತ್ತು ಐಶ್ವರ್ಯ ಗೌಡ ಮೇಲೆ. ರವಿಕುಮಾರ್ ಪೂರ್ಣಿಮಾ ದೂರನ್ನ ಆಧರಿಸಿ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಡಿವೈಎಸ್ಪಿ ಕಡೆಯಿಂದ ನೋಟಿಸ್ ಜಾರಿಯಾಗಿದೆ. ಬಗೆದಷ್ಟು ಐಶ್ವರ್ಯ ಗೌಡರ ವಂಚನೆಯ ಜಾಲ ಬಟಾಬೈಲಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಈ ಐಶ್ವರ್ಯ ಗೌಡರ ವಂಚನೆಯ ಜಾಲ ಅಂತಾನೆ ಹೇಳ್ಬೋದು. ಡಿವೈಎಸ್ಪಿ ನೋಟಿಸ್ ಅನ್ನ ನೀಡಿದ್ದಾರೆ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆ ಆಗತ್ತೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಾದ್ರೆ. ರೋಜಾ, ಈಗಾಗಲೇ ಬೆಂಗಳೂರಿನಲ್ಲಿ ಐಶ್ವರ್ಯಗೌಡ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಒಂದು ವಂಚನೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮಂಡ್ಯದಲ್ಲಿ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪ ಇತ್ತು. ಆದ್ರೆ ಸೂಕ್ತವಾದ ದಾಖಲಾತಿ ಇಲ್ಲದಂತೆ ಇರೋದ್ರಿಂದ ಸಾಕಷ್ಟು ಮಂದಿ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದೆ ಬಂದಿರಲಿಲ್ಲ. ಆದ್ರೆ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವರು ಪೂರ್ವ ಠಾಣೆಗೆ ಕಳೆದ ಕೆಲವು ದಿನಗಳ ಹಿಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಕಂಪ್ಲೇಂಟ್ ಆಧಾರವಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸದ್ಯ ಪ್ರಕರಣವನ್ನ ಸೆಂಟ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಯ ಜವಾಬ್ದಾರಿಯನ್ನ ಡಿವೈಎಸ್ಪಿ ಶಿವಮೂರ್ತಿ ಅವರಿಗೆ ನೀಡಲಾಗಿದೆ. ಕಳೆದ 11ನೇ ತಾರೀಕಿಗೆ ಐಶ್ವರ್ಯ ಹಾಗೂ ಆಕೆಯ ಪತಿ ಹರೀಶ್ಗೆ ನೋಟಿಸ್ ಅನ್ನ ಕೊಟ್ಟು ಬೆಳಕಿಗೆ ಬಂದಿರುವ ವಿಚಾರವಾಗಿ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ಗೌಡ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಐಶ್ವರ್ಯ ಗೌಡಗೆ. ಮಂಡ್ಯದ ಸೈನ್ ಠಾಣೆಯಿಂದ ಐಶ್ವರ್ಯಗೆ ನೋಟಿಸ್ ಜಾರಿಯಾಗಿದೆ. 11ನೇ ತಾರೀಕಿನಂದು ನೋಟಿಸ್ ನೀಡಿದ್ರು ಡಿವೈಎಸ್ಪಿ ಶಿವಮೂರ್ತಿ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ದಂಪತಿ. ರೂಪಾಯಿ 55 ಲಕ್ಷ ಹಣ ಚಿನ್ನಾಭರಣ ವಂಚನೆಯನ್ನ ಮಾಡಿರುವ ಆರೋಪ ಇತ್ತು ಐಶ್ವರ್ಯ ಗೌಡ ಮೇಲೆ. ರವಿಕುಮಾರ್ ಪೂರ್ಣಿಮಾ ದೂರನ್ನ ಆಧರಿಸಿ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಡಿವೈಎಸ್ಪಿ ಕಡೆಯಿಂದ ನೋಟಿಸ್ ಜಾರಿಯಾಗಿದೆ. ಬಗೆದಷ್ಟು ಐಶ್ವರ್ಯ ಗೌಡರ ವಂಚನೆಯ ಜಾಲ ಬಟಾಬೈಲಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಈ ಐಶ್ವರ್ಯ ಗೌಡರ ವಂಚನೆಯ ಜಾಲ ಅಂತಾನೆ ಹೇಳ್ಬೋದು. ಡಿವೈಎಸ್ಪಿ ನೋಟಿಸ್ ಅನ್ನ ನೀಡಿದ್ದಾರೆ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆ ಆಗತ್ತೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಾದ್ರೆ.
ರೋಜಾ ಈಗಾಗಲೇ ಬೆಂಗಳೂರಿನಲ್ಲಿ ಐಶ್ವರ್ಯಗೌಡ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಒಂದು ವಂಚನೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮಂಡ್ಯದಲ್ಲಿ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪ ಇತ್ತು. ಆದ್ರೆ ಸೂಕ್ತವಾದ ದಾಖಲಾತಿ ಇಲ್ಲದಂತೆ ಇರೋದ್ರಿಂದ ಸಾಕಷ್ಟು ಮಂದಿ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದೆ ಬಂದಿರಲಿಲ್ಲ. ಆದ್ರೆ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವರು ಪೂರ್ವ ಠಾಣೆಗೆ ಕಳೆದ ಕೆಲವು ದಿನಗಳ ಹಿಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಕಂಪ್ಲೇಂಟ್ ಆಧಾರವಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸದ್ಯ ಪ್ರಕರಣವನ್ನ ಸೆಂಟ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಯ ಜವಾಬ್ದಾರಿಯನ್ನ ಡಿವೈಎಸ್ಪಿ ಶಿವಮೂರ್ತಿ ಅವರಿಗೆ ನೀಡಲಾಗಿದೆ. ಕಳೆದ 11ನೇ ತಾರೀಕಿಗೆ ಐಶ್ವರ್ಯ ಹಾಗೂ ಆಕೆಯ ಪತಿ ಹರೀಶ್ಗೆ ನೋಟಿಸ್ ಅನ್ನ ಕೊಟ್ಟು ಬೆಳಕಿಗೆ ಬಂದಿರುವ ವಿಚಾರವಾಗಿ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ಗೌಡ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಐಶ್ವರ್ಯ ಗೌಡಗೆ. ಮಂಡ್ಯದ ಸೆಂಟ್ ಠಾಣೆಯಿಂದ ಐಶ್ವರ್ಯಗೆ ನೋಟಿಸ್ ಜಾರಿಯಾಗಿದೆ. 11ನೇ ತಾರೀಕಿನಂದು ನೋಟಿಸ್ ನೀಡಿದ್ರು ಡಿವೈಎಸ್ಪಿ ಶಿವಮೂರ್ತಿ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ದಂಪತಿ. ರೂಪಾಯಿ 55 ಲಕ್ಷ ಹಣ ಚಿನ್ನಾಭರಣ ವಂಚನೆಯನ್ನ ಮಾಡಿರುವ ಆರೋಪ ಇತ್ತು ಐಶ್ವರ್ಯ ಗೌಡ ಮೇಲೆ. ರವಿಕುಮಾರ್ ಪೂರ್ಣಿಮಾ ದೂರನ್ನ ಆಧರಿಸಿ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಡಿವೈಎಸ್ಪಿ ಕಡೆಯಿಂದ ನೋಟಿಸ್ ಜಾರಿಯಾಗಿದೆ. ಬಗೆದಷ್ಟು ಐಶ್ವರ್ಯ ಗೌಡರ ವಂಚನೆಯ ಜಾಲ ಬಟಾಬೈಲಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಈ ಐಶ್ವರ್ಯ ಗೌಡಳ ವಂಚನೆಯ ಜಾಲ ಅಂತಾನೆ ಹೇಳ್ಬೋದು. ಡಿವೈಎಸ್ಪಿ ನೋಟಿಸ್ ಅನ್ನ ನೀಡಿದ್ದಾರೆ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆ ಆಗತ್ತೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಾದ್ರೆ. ರೋಜಾ ಈಗಾಗಲೇ ಬೆಂಗಳೂರಿನಲ್ಲಿ ಐಶ್ವರ್ಯಗೌಡ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಒಂದು ವಂಚನೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮಂಡ್ಯದಲ್ಲಿ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪ ಇತ್ತು. ಆದ್ರೆ ಸೂಕ್ತವಾದ ದಾಖಲಾತಿ ಇಲ್ಲದಂತೆ ಇರೋದ್ರಿಂದ ಸಾಕಷ್ಟು ಮಂದಿ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದೆ ಬಂದಿರಲಿಲ್ಲ. ಆದ್ರೆ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವರು ಪೂರ್ವ ಠಾಣೆಗೆ ಕಳೆದ ಕೆಲವು ದಿನಗಳ ಹಿಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಕಂಪ್ಲೇಂಟ್ ಆಧಾರವಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸದ್ಯ ಪ್ರಕರಣವನ್ನ ಸೆಂಟ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಯ ಜವಾಬ್ದಾರಿಯನ್ನ ಡಿವೈಎಸ್ಪಿ ಶಿವಮೂರ್ತಿ ಅವರಿಗೆ ನೀಡಲಾಗಿದೆ. ಕಳೆದ 11ನೇ ತಾರೀಕಿಗೆ ಐಶ್ವರ್ಯ ಹಾಗೂ ಆಕೆಯ ಪತಿ ಹರೀಶ್ಗೆ ನೋಟಿಸ್ ಅನ್ನ ಕೊಟ್ಟು ಬೆಳಕಿಗೆ ಬಂದಿರುವ ವಿಚಾರವಾಗಿ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ಗೌಡ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಐಶ್ವರ್ಯ ಗೌಡಗೆ. ಮಂಡ್ಯದ ಸೆಂಟ್ ಠಾಣೆಯಿಂದ ಐಶ್ವರ್ಯಗೆ ನೋಟಿಸ್ ಜಾರಿಯಾಗಿದೆ. 11ನೇ ತಾರೀಕಿನಂದು ನೋಟಿಸ್ ನೀಡಿದ್ರು ಡಿವೈಎಸ್ಪಿ ಶಿವಮೂರ್ತಿ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ದಂಪತಿ. ರೂಪಾಯಿ 55 ಲಕ್ಷ ಹಣ ಚಿನ್ನಾಭರಣ ವಂಚನೆಯನ್ನ ಮಾಡಿರುವ ಆರೋಪ ಇತ್ತು ಐಶ್ವರ್ಯ ಗೌಡ ಮೇಲೆ. ರವಿಕುಮಾರ್ ಪೂರ್ಣಿಮಾ ದೂರನ್ನ ಆಧರಿಸಿ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಡಿವೈಎಸ್ಪಿ ಕಡೆಯಿಂದ ನೋಟಿಸ್ ಜಾರಿಯಾಗಿದೆ. ಬಗೆದಷ್ಟು ಐಶ್ವರ್ಯ ಗೌಡರ ವಂಚನೆಯ ಜಾಲ ಬಟಾಬೈಲಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಈ ಐಶ್ವರ್ಯ ಗೌಡಳ ವಂಚನೆಯ ಜಾಲ ಅಂತಾನೆ ಹೇಳ್ಬೋದು. ಡಿವೈಎಸ್ಪಿ ನೋಟಿಸ್ ಅನ್ನ ನೀಡಿದ್ದಾರೆ. ಇವತ್ತು 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆ ಆಗತ್ತೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಾದ್ರೆ. ರೋಜಾ ಈಗಾಗಲೇ ಬೆಂಗಳೂರಿನಲ್ಲಿ ಐಶ್ವರ್ಯಗೌಡ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಒಂದು ವಂಚನೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮಂಡ್ಯದಲ್ಲಿ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪ ಇತ್ತು. ಆದ್ರೆ ಸೂಕ್ತವಾದ ದಾಖಲಾತಿ ಇಲ್ಲದಂತೆ ಇರೋದ್ರಿಂದ ಸಾಕಷ್ಟು ಮಂದಿ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದೆ ಬಂದಿರಲಿಲ್ಲ. ಆದ್ರೆ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವರು ಪೂರ್ವ ಠಾಣೆಗೆ ಕಳೆದ ಕೆಲವು ದಿನಗಳ ಹಿಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಕಂಪ್ಲೇಂಟ್ ಆಧಾರವಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸದ್ಯ ಪ್ರಕರಣವನ್ನ ಸೆಂಟ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಯ ಜವಾಬ್ದಾರಿಯನ್ನ ಡಿವೈಎಸ್ಪಿ ಶಿವಮೂರ್ತಿ ಅವರಿಗೆ ನೀಡಲಾಗಿದೆ. ಕಳೆದ 11ನೇ ತಾರೀಕಿಗೆ ಐಶ್ವರ್ಯ ಹಾಗೂ ಆಕೆಯ ಪತಿ ಹರೀಶ್ಗೆ ನೋಟಿಸ್ ಅನ್ನ